ಇಷ್ಟು ವರ್ಷದ ಪಯಣದಲ್ಲಿ ಒಂದಿಷ್ಟು ಸಿನಿಮಾಗಳನ್ನು ಮಾಡಿದ್ರಿ. ನಾನ್ ಮಾಡಿದಂತಹ ಪಾತ್ರಗಳು ಕ್ಲಿಕ್ ಆಯ್ತು, ಸಿನಿಮಾ ಕ್ಲಿಕ್ ಆಗ್ಲಿಲ್ಲ. ಮಮತಾ ರಾವತ್ ಸಿನಿಮಾಗ್ ಬರ್ಲೇಬೇಕು ಅಂತ ಅನ್ಸಿದ್ದು ಯಾಕೆ ಅಂತ? ನಾನ್ ಯಾವತ್ತೂ ಅನ್ಕೊಂಡಿಲ್ಲ ಸರ್ ಸಿನಿಮಾಗ್ ಬರ್ಲೇಬೇಕು ಅಂತ. ಸೊ ಸಿನಿಮಾ ಅಂದ್ರೆ ಸುಲಭದ ಮಾತಲ್ಲ. ಸೊ ನೀವು ಅದನ್ನ ಹೆಂಗೆ ಜೀರ್ಣಿಸ್ಕೊಂಡು ಹೋದ್ರಿ ಅಂತ? ಕಾಮಿಡಿ ಪಾತ್ರಗಳು ಇವತ್ತಿಗೂ ಜೀವಂತವಾಗಿದೆ. ಅದು ಸಿನಿಮಾ ಇಲ್ಲ, ಅದಿಲ್ಲ, ಇದಿಲ್ಲ, ನಮ್ಮ ಕರ್ತವ್ಯ ಏನಿದೆ ಕಂಪ್ಲೀಟ್ ಮಾಡಿ ಕೊಟ್ವಿ. ಮಮತಾ ರಾವತ್ ಅವರಿಗೆ ಈ ಸಿನಿಮಾ ಸವಾಸ ಸಾಕು ಅಂತ ಅನ್ಸಿದ್ದು ಯಾವ್ದಾಗಿತ್ತು? ಪಾರ್ಶಾಲಿಟೀಸ್ ಮಾಡ್ತಾರೆ. ಇವ್ರ ಸಿನಿಮಾ ಅದೆಲ್ಲ ಕಲ್ಚರ್ನ ಬದಿಗಿಟ್ಟು ಬರ್ಬೇಕು. ಅವಾಗ್ಲೆಲ್ಲ ಒಂದು ಯುಗಾದಿ ಹಬ್ಬ ಬರ್ಬೇಕು, ಇಲ್ಲಾಂದ್ರೆ ಒಂದು ಬರ್ತ್ಡೇ ಬರ್ಬೇಕು, ಹೊಸ ಬಟ್ಟೆ ಸಿಗ್ಲಿಕ್ಕೆ. ಸಿನಿಮಾಗೆ ಎಷ್ಟು ಪ್ಲೇಸ್ ಆಯ್ತು? 6 ಪ್ಯಾಕ್ ಮಾಡಿದ್ದು ನಾನೇ ಅಂತ. ಅಲ್ಲಿಂದ ನೀವು ಟ್ರೆಂಡ್ ಆದ್ರಿ. ಇವರು ಅದಕ್ ಸೆಟ್ ಆಗಲ್ಲ, ಇದಕ್ ಸೆಟ್ ಆಗಲ್ಲ ಅಂತ. ನಟಿಯರು ಇಲ್ಲಿ ಉಳ್ಕೊಳ್ಳೋದೇ ಕಷ್ಟ. ಅವ್ರನ್ನ ನೀವು ಮಣೆ ಹಾಕ್ತೀರಾ, ನಮ್ಮನ್ನ ಹಿಂದೆ ಇಡ್ತೀರಾ. ಕನ್ನಡ ಸಿನಿಮಾ ರಂಗದಲ್ಲಿ ಒಂದಿಷ್ಟು ನಟಿಮಣಿಗಳು ಅಂದರೆ ಭಾಳ ವರ್ಷಗಳ ಕಾಲ ಉಳಿಯೋದು ಕಷ್ಟ. ಅಂದರೆ ಹೀರೋಯಿನ್ ಅಂತ ತಕ್ಷಣ ಒಂದು 5 years 6 years ಅವರ ವ್ಯಾಲಿಡೇಟ್ ಅನ್ನೋದು ಜನಜನಿತ. ಆದರೆ ಒಂದಿಷ್ಟು ನಟಿಯರು ಇರ್ತಾರೆ, ಸಿನಿಮಾ ಮೇಲೆ ಸಿನಿಮಾ ಮಾಡ್ತಾನೆ ಇರ್ತಾರೆ. ಅವರು ಯಾವತ್ತೂ ಹೀರೋಯಿನು ಅಂತ ಫೀಲ್ ಇಲ್ದಲೆ ಎಲ್ಲ ಸಿನಿಮಾಗಳಲ್ಲಿ ಎಲ್ಲ ಥರದ ಪಾತ್ರಗಳ ಮೂಲಕ ಅವರು ಜೀವಂತವಾಗಿ ಇರ್ತಾರೆ. ಅಂದರೆ ಪಾತ್ರದ ಮೂಲಕ ಜೀವಂತ. ಸೊ ಈಗ ಸುಮಾರು 2 ದಶಕಗಳ ಕಾಲ ಕನ್ನಡ ಚಿತ್ರರಂಗದಲ್ಲಿ ಒಂದಿಷ್ಟು ಸಿನಿಮಾಗಳು, ಸುಮಾರು ಒಂದು 40 ಸಿನಿಮಾಗಳಲ್ಲಿ ನಟನೆ ಮಾಡಿ, ಕನ್ನಡ ಮಾತ್ರ ಅಲ್ಲ ಪರಭಾಷೆಗಳಲ್ಲೂ ಕೂಡ ಸೌಂಡ್ ಮಾಡಿರ್ತಕ್ಕಂಥ ನಮ್ಮ ಕನ್ನಡ ನಟಿ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಅವರು ಬೇರೆ ಯಾರು ಅಲ್ಲ, ಮಮತಾ ರಾವತ್ ಅಂತೇಳಿ. ನಮಸ್ತೆ ಮೇಡಮ್. ನಮಸ್ತೆ ಸರ್. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಓಕೆ, ಹೇಳಿ ಮೇಡಮ್, ನಿಮ್ಮ ಜರ್ನಿ 20 ವರ್ಷ ಜರ್ನಿ ಕನ್ನಡ ಇಂಡಸ್ಟ್ರಿ. ಸೊ ಒಂದಿಷ್ಟು ಅಲ್ವಾ, 20 ವರ್ಷ ಆಗೋಯ್ತು. ನೋಡ್ತಾನೆ ಆಗೋಯ್ತು, ಹೆಚ್ಚು ಕಮ್ಮಿ ಅಲ್ವಾ? ಸೊ ಇಷ್ಟು ವರ್ಷದ ಪಯಣದಲ್ಲಿ ಒಂದಿಷ್ಟು ಸಿನಿಮಾಗಳನ್ನು ಮಾಡಿದ್ರಿ. ಅಂದ್ರೆ ಯಾರಿಗ್ ಗೊತ್ತಿಲ್ಲ ಅನ್ನೋ ಇಲ್ಲ ಮಮತಾ ರಾವತ್ ಅಂದ್ರೆ ಕನ್ನಡ ಚಿತ್ರರಂಗದ ಮಟ್ಟಿಗೆ. ಆದ್ರೂ ನಿಮಗೆಲ್ಲ ಒಂದು ಸಣ್ಣ ಕೊರತೆ ಅದು ಕಾಡ್ತಾ ಇತ್ತು. ನೀವು ಹೇಳ್ತಾ ಇದ್ರಿ ಯಾವಾಗ ಸಿಕ್ಕಾಗ, ಇಲ್ಲ ಸರ್ ಮೇಲಿಂದ ಮೇಲೆ ಸಿನಿಮಾ ಮಾಡ್ತೀನಿ, ಆದ್ರೆ ಎಲ್ಲೋ ಒಂದ್ ಕಡೆಗೆ ನನ್ನ ಗುರ್ಸ್ಕೊಳಕ್ ಆಗ್ತಾ ಇಲ್ಲ ಅಂತ. ಯಾಕಾಗಿಲ್ಲ ಅಂತ? ಅಂದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ನಾನ್ ಮಾಡಿದಂತಹ ಪಾತ್ರಗಳು ಕ್ಲಿಕ್ ಆಯ್ತು, ಸಿನಿಮಾ ಕ್ಲಿಕ್ ಆಗ್ಲಿಲ್ಲ. ಸೊ ಈ ತರದ್ದು ಬಹುಶಃ ನನ್ಗೆ ಅದು ಪ್ರಾಬ್ಲಮ್ ಆಯ್ತು ಅನ್ಸುತ್ತೆ. ಬಟ್ ಈಗಿನ ಟ್ರೆಂಡ್ ಅಲ್ಲಿ ನೋಡಿದ್ರೆ ಸರ್, ಈಗ ಒಂದು ಸುಮಾರು ಒಂದು 3-4 ವರ್ಷಗಳು ಇದೆಲ್ಲ ನೋಡಿದಾಗ, ಒಂದು ಸಿನಿಮಾನಲ್ಲಿ ಒಂದು ಕಾಮಿಡಿ ಹಿಟ್ ಆಯ್ತು ಅಂತಂದ್ರೆ ಅವ್ರ ನೆಕ್ಸ್ಟ್ ಬೇರೆ ಲೆವೆಲ್ಗೆ ಹೋಗಿರ್ತಾರೆ. ನನ್ನ ಜರ್ನಿಯಲ್ಲಿ ನಾನು ಮೊದ್ಲು ಮಾಡಿದಂತ ಕಾಮಿಡಿ ಪಾತ್ರಗಳು ಇವತ್ತಿಗೂ ಜೀವಂತವಾಗಿದೆ. ಅದು ಈಗ ಹಾಕಿದ್ರು ಅದು ಎವರ್ ಗ್ರೀನ್ ಕಾಮಿಡಿ ಸೀಕ್ವೆನ್ಸ್ ಗಳೇ. ಅದು ಬಹಳಷ್ಟು ಸಿನಿಮಾ ಮಾಡಿದೆ. ಅದು ಗಂಗೆಬಾರಿ ತುಂಗೆಬಾರಿ ಆಗಿರ್ಬೋದು, ಚೆನ್ನ ಆಗಿರ್ಬೋದು, ಸೀನಾ, ಭದ್ರಾ, ಬಿಂದಾಸ್ ಹುಡುಗಿ, ಈ ತರ ಹಲವಾರು ಸಿನಿಮಾಗಳು ಎಲ್ಲಾ ಕಾಮಿಡಿ ಆಕ್ಟರ್ ಜೊತೆ ಆಕ್ಟ್ ಮಾಡಿದ್ದು. ಆ ಒಂದು ಹೆಗ್ಗಳಿಕೆ ನನಗೆ. ಯಾರನ್ನೂ ಬಿಡ್ಲಿಲ್ಲ, ಎಲ್ಲಾ ಟಾಪ್ ಕಾಮಿಡಿಯನ್ಸ್ ಜೊತೆ ಆಕ್ಟ್ ಮಾಡಿದ್ದು. ಅದೇ ಪ್ರಯತ್ನ ಈಗ ಮಾಡಿದಿದ್ರೆ ಬಹುಶಃ ನಾನು ಲಕ್ಷ ತಗೊಳ್ಳುವಂತ ನಟಿ ಆಗ್ತಾ ಇದ್ದೆ. ಓವರ್ ನೈಟ್ ಸ್ಟಾರ್ಡಮ್ ಬರ್ತಾ ಇತ್ತು ಅಂತ ಅನ್ಸುತ್ತೆ. ಸ್ಟಾರ್ಡಮ್ ಮೇಲೆ ನಿಮ್ಗೆ ಎಷ್ಟು ನಂಬಿಕೆ ಇದೆ ಅಂತ? ಸ್ಟಾರ್ಡಮ್ ಓವರ್ ನೈಟ್ ಬೇಕಾ, ಅಥವಾ ಈಗ ನಟಿ ಅಂದ ತಕ್ಷಣ ಎಲ್ಲಾ ಪಾತ್ರಕ್ಕೂ ಸೂಟ್ ಆಗ್ತಾರೆ ಅನ್ನೋದು ಬೇಕಾ, ಬರೀ ಇಲ್ಲಪ್ಪ ಅವ್ರು ಈ ಹೀರೋಗ್ ಮಾತ್ರ ಸೂಟ್ ಆಗ್ತಾರೆ ಅನ್ನೋದು ಎಷ್ಟು ಹೋಗ್ತೀರಾ ಅಂತ? ಅದು ಇವ್ರಿಗೆ ಸೆಟ್ ಅನ್ನೋದು ಅದು ನನ್ಗೆ ಆ ಬಿಲೀವ್ನೆಸ್ ಇಲ್ಲ. ಬಟ್ ಓವರ್ ನೈಟ್ ಸ್ಟಾರ್ಸು ಅಥವಾ ಸ್ಟಾರ್ಡಮ್ ಬಗ್ಗೆ ಒಂದ್ ಸ್ವಲ್ಪ ಫೀಲ್ ಇದ್ರೂನು ಅವರದು ಟೈಮ್ ಪೀರಿಯಡ್ ಸ್ವಲ್ಪನೇ ಅಗೈನ್. ಬಟ್ ಆತರ ನೋಡಕ್ಕೋದ್ರೆ ಒಂದ್ ಟೈಮ್ ನಲ್ಲಿ ಮಳೆ ಹುಡುಗಿದು ಎಷ್ಟು ಆರ್ಭಟ ಇತ್ತು. ಅಂದ್ರೆ ಒಂದು ಸಿನಿಮಾ ಆದ್ಮೇಲೆ ಸರ್ ಎಲ್ಲಾರುನು ಅವರೇ ಬೇಕು ಸಿನಿಮಾ. ಯಾವ ಫಂಕ್ಷನ್ಸ್ ನೋಡ್ರು ಅವ್ರೆ, ಯಾವ ಅವಾರ್ಡ್ಸ್ ನೋಡ್ರು ಅವ್ರಿಗೇನೆ. ಅಂದ್ರೆ ಈ ತರದ್ದು ಸ್ಟಾರ್ಡಮ್ ಅದು ಒಂದು ಆಕ್ಟರ್ ಆಗಿ, ಒಂದು ಆಕ್ಟ್ರೆಸ್ ಆಗಿ ಎಲ್ಲರಿಗೂ ಸಿಗ್ಬೇಕು ಅಂತ ಅದು ಇರುತ್ತೆ ಸರ್ ಮನ್ಸಲ್ಲಿ ಆಸೆ. ಓಕೆ, ಮಮತಾ ರಾವತ್ ಸಿನಿಮಾಗ್ ಬರ್ಲೇಬೇಕು ಅಂತ ಅನ್ಸಿದ್ದು ಯಾಕೆ ಅಂತ? ನಾನ್ ಯಾವತ್ತೂ ಅನ್ಕೊಂಡಿಲ್ಲ ಸರ್ ಸಿನಿಮಾಗ್ ಬರ್ಲೇಬೇಕು ಅಂತ, ಅಥವಾ ಬರ್ತೀನಿ ಅಂತಾನು ಡೆಫಿನೆಟ್ಲಿ ಕನ್ಸಲ್ಲೂ ಊಹೆ ಮಾಡಿರ್ಲಿಲ್ಲ. ಯಾಕಂದ್ರೆ ತುಂಬಾ ಆರ್ಥೋಡಾಕ್ಸ್ ಫ್ಯಾಮಿಲಿ ನಮ್ದು. ನೀವ್ ಇವತ್ತೂನು ನನ್ನ ಕಾಲೇಜ್ ರೆಕಾರ್ಡ್ಸು ಅಥವಾ ನನ್ನ ಸ್ಕೂಲ್ ರೆಕಾರ್ಡ್ಸ್ ನೋಡಿದ್ರೆ
ಒಂದಿನಕ್ಕೂ ಒಂದು ಜೀನ್ಸ್ ಹಾಕಿರ್ಲಿಲ್ಲ, ಮಂಡಿ ಅಷ್ಟು ಬಟ್ಟೆನೂ ಹಾಕಿರ್ಲಿಲ್ಲ. ಓಕೆ. ಎಲ್ಲ ನನ್ಗೆ ನಾನ್ ಸ್ಕೂಲ್ ಹೋಗೋ ಟೈಮಲ್ಲಿ ಮಂಡಿ ಮೇಲೆ ಇರ್ತಿತ್ತು ನಮ್ ಸ್ಕರ್ಟ್ಸ್ ಎಲ್ಲ. ಆದ್ರೆ ನಮ್ಮ ಅಪ್ಪ ನನಗೆ ಸ್ಕೂಲೇ ಬೇಡ ಅಂದ್ಬಿಟ್ರೆ ಹೇಗೆ? ಸ್ಕೂಲ್ ಬೇಡ ಅಲ್ಲ ಸರ್, ನಂಗೆ ಈಗ್ಲೂ ನೆನಪು. ನನ್ನ ಫ್ರೆಂಡ್ಸ್ ಎಲ್ಲ ನಗ್ತಾ ಇದ್ರು. ಈ ನಾವು ಲಂಗ ಬ್ಲೌಸ್ ಲಂಗ ಹಾಕೋತೀವಿ ಗೊತ್ತಾ, ನಾನ್ ಆ ತರ ಇರ್ತಿತ್ತು ನನ್ನ ಯೂನಿಫಾರ್ಮ್ಸ್ ಎಲ್ಲ, ಅಷ್ಟು ಉದ್ದಕ್ಕೆ ಇರ್ತಾ ಇತ್ತು. ಗೌರಮ್ಮ ತರ ಅಂದ್ರೆ ಆ ತರ ಸ್ಕರ್ಟ್ಸ್ ಮತ್ತೆ ಶರ್ಟ್ ಹಾಕೊಂಡು ನಾನು ಸ್ಕೂಲ್ಗೆ 8ನೇ ಕ್ಲಾಸಿಂದ 10ನೇ ಕ್ಲಾಸ್ ತನಕನೂ ಅದೇ ತರ ಬಟ್ಟೆ ಹಾಕೊಂಡು ಹೋಗ್ತಿದ್ದೆ. ಒಂದು ಸಂಸ್ಕಾರ ಉಳ್ಳ ಕುಟುಂಬದಿಂದ ಬಂದವರು, ಹಾಗಾಗಿ ಆ ಫೀಲ್ ಇದ್ದೇ ಇರುತ್ತೆ. ಹಾಗೇನೆ. ಆದ್ರೆ ನಾನು ಅದೇ ಹೇಳಿದ್ನಲ್ಲ, ಒಂದು ಜೀನ್ಸ್ ಹಾಕ್ತಿರ್ಲಿಲ್ಲ ಕಾಲೇಜಿಗೆ ಬಂದಾಗ. ತುಂಬಾ ಟ್ರೆಡಿಷನಲ್, ಒಂದು ಲಂಗ ಬ್ಲೌಸು, ಲಂಗ ದಾವಣಿ, ಚೂಡಿದಾರ, ಇದೇ ತರನೇ ಅಷ್ಟು ಆರ್ಥೋಡಾಕ್ಸ್ ಫ್ಯಾಮಿಲಿಯಿಂದ ಬಂದಿದ್ದು. ಆ ತರ ಇದ್ದಾಗ ನಮ್ಗೆ ಕನ್ಸಲ್ಲೂ ಕೂಡ ಊಹೆ ಮಾಡ್ಕೊಳಕ್ ಆಗಲ್ಲ. ಬಟ್ ಸಿನಿಮಾ ಅದೆಲ್ಲ ಕಲ್ಚರ್ನ ಬದಿಗಿಟ್ಟು ಬರ್ಬೇಕು ಸಿನಿಮಾ ಅಂದಾಗ. ಸೊ ಆ ಮನಸ್ಥಿತಿ ಹೇಗಿತ್ತು ನಿಮ್ದು ಅಂತ? ಆದ್ರೂ ಸ್ಟಾರ್ಟಿಂಗ್ ಅಲ್ಲಿ ಅವಮಾನಗಳಾಗ್ತಾ ಇತ್ತು. ಇವ್ರ ಅಂದ್ರೆ ನಮ್ದೊಂದ್ ಸ್ವಲ್ಪ ಬಡ ಕುಟುಂಬ ಸರ್. ಆಗ ಊಟಕ್ಕೆ ಬಟ್ಟೆಗೆ ಯಾವತ್ತು ನಮ್ಮಪ್ಪ ನನ್ನ ಎಜುಕೇಶನ್ಸ್ಗಾಗ್ಲಿ 3 ಜನ ಮಕ್ಕಳಿಗೆ ಯಾವತ್ತು ಕಡಿಮೆ ಮಾಡ್ಲಿಲ್ಲ. ಬಡ ಕುಟುಂಬ ಅಂತ ಹೇಳೋದು ತಪ್ಪಾಗುತ್ತೆ. ಒಂದು ಮಿಡಲ್ ಕ್ಲಾಸ್ ಲೈಫು ಯಾವ್ದಕ್ಕೂ ತೊಂದ್ರೆ ಮಾಡಿಲ್ಲ ನಮ್ಮಪ್ಪ ಇವತ್ತಿನವರ್ಗುನು. ಅಂತ ಇದ್ರಲ್ಲಿ ಒಂದು ಸಡನ್ ಆಗಿ ಸಿನಿಮಾ ಅಂತಂದ್ರೆ ನಿಮಗ್ ಗೊತ್ತು, ಕಲರ್ಫುಲ್, ನೀವು ಟಾಪ್ ಟು ಬಾಟಮ್ ಎಲ್ಲ ಕಲರ್ಫುಲ್ ಇರ್ಬೇಕು, ಹೊಸ ಇರ್ಬೇಕು. ನನ್ಗೆ ಆ ಒಂದು ಲೈಫ್ ಸ್ಟೈಲ್ಗೆ ಅಡ್ಜಸ್ಟ್ ಆಗೋದು ತುಂಬಾ ಕಷ್ಟ ಆಗ್ತಿತ್ತು. ಹೊಸ ಬಟ್ಟೆ ಅಂದ್ರೆ ನಮ್ಗೆ ಅವಾಗ್ಲೆಲ್ಲ ಒಂದು ಯುಗಾದಿ ಹಬ್ಬ ಬರ್ಬೇಕು, ಇಲ್ಲಾಂದ್ರೆ ಒಂದು ಬರ್ತ್ಡೇ ಬರ್ಬೇಕು ಹೊಸ ಬಟ್ಟೆ ಸಿಗ್ಲಿಕ್ಕೆ. ಇನ್ ಮಿಕ್ಕಿದ್ದೆಲ್ಲ ನಮ್ಮಮ್ಮ ಏನ್ ಹೊಲ್ದು ಕೊಡ್ತಾ ಇದ್ರು ಆ ಬಟ್ಟೆನ ಹಾಕೊಳ್ತಾ ಇದ್ವಿ. ಅದೇ ಬಟ್ಟೆಗಳನ್ನ ಹಾಕೊಂಡು ನಾನು ಸುಮಾರು ಸಿನಿಮಾ ಶೂಟಿಂಗ್ ಕೂಡ ನಾನು ಮಾಡಿದ್ದೀನಿ. ಓಕೆ. ಈ ಸಿನಿಮಾ ಅಂತ ಬಂದಾಗ ನೀವು ಹೇಳಿದ್ರಿ, ಅಂದ್ರೆ ಕಾಸ್ಟ್ಯೂಮ್ ಆಗ್ಲಿ ಆ ಪಾತ್ರಕ್ಕಾಗಿ ತಕ್ಕ ಮಟ್ಟಿಗೆ ಮಾಡ್ಲೇಬೇಕು. ಈಗ ಸಿನಿಮಾನೇ ನನಗೆ ಆಕಸ್ಮಿಕ ಅಂದಾಗ ಇವೆಲ್ಲದನ್ನು ನೀವು ಹೇಗ್ ತಗೊಂಡ್ರಿ ಅಂತ? ಇಲ್ಲ ಸರ್, ನಂದು ನೀವು ಅರ್ಲಿಯರ್ ಸಿನಿಮಾಸ್ಗಳೆಲ್ಲ ನೋಡಿ, ಸ್ವಲ್ಪ ನನ್ ಟ್ರೆಡಿಷನಲ್ ಸಿನಿಮಾನೇ ಅಂದ್ರೆ ಕಾಮಿಡಿ ಮಾಡಿದಾಗ್ಲೂ ಆಲ್ಮೋಸ್ಟ್ ನಂದು ಸ್ಯಾರೀಸ್ ಇರ್ತಿತ್ತು, ಅದೇ ತರನೇ ಇರ್ತಿತ್ತು. ಅದಾದ್ಮೇಲೆ ಒಂದಷ್ಟು ಕಾಮಿಡಿ ಸಿನಿಮಾಗಳು ಮಾಡಿದ್ಮೇಲೆ ಪಾತ್ರಗಳಿಗೆ ಇವರು ಅದಕ್ಕೆ ಸೆಟ್ ಆಗಲ್ಲ, ಇದಕ್ ಸೆಟ್ ಆಗಲ್ಲ ಅಂತ ರಿಜೆಕ್ಷನ್ಸ್ ಬಂದಾಗ ನನ್ಗೆ ಅನ್ಸ್ತಿತ್ತು, ರಿಜೆಕ್ಷನ್ ಯಾಕೆ ಬರ್ತಾ ಇದೆ ಅಂದ್ರೆ, ನಾವು ಒಂದು ಮಾಡೆಲ್ ತರ ಫೋಟೋ ಶೂಟ್ ಮಾಡ್ಕೊಂಡು ಫೋಟೋ ಪ್ರೆಸೆಂಟ್ ಮಾಡಿದ ತಕ್ಷಣ ಇವ್ರು ಫಿಕ್ಸ್ ಆಗ್ಬಿಡ್ತಾರೆ. ಅದಲ್ಲ, ನಮ್ಮಲ್ಲಿ ಆಕ್ಟಿಂಗ್ ಇದೆ, ನಮ್ಮ ಪರ್ಫಾರ್ಮೆನ್ಸ್ ನ ಎಲ್ರು ನೋಡಿದ್ದಾರೆ, ಯಾಕೆ ಸೆಲೆಕ್ಟ್ ಆಗಲ್ಲ, ಯಾಕೆ ನಾವು ಆ ಪಾತ್ರಕ್ಕೆ ಸೂಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಅಂತ ಗೊತ್ತಾದ್ಮೇಲೆ ನಾನು ಸರಿ, ನನ್ನ ಮೈನಸ್ ಪಾಯಿಂಟ್ಸ್ ಎಲ್ಲ ಏನಿತ್ತು, ಕಲರ್ ಇರ್ಲಿಲ್ಲ, ಹೈಟ್ ಇರ್ಲಿಲ್ಲ, ದಪ್ಪ ಇದ್ದೆ, ಅದ್ರ ಮೇಲೆ ಮಾಡರ್ನೈಸ್ ಆಗ್ಬೇಕು, ಅದ್ರ ಮೇಲೆ ಒಂದ್ ಸ್ವಲ್ಪ ವರ್ಕೌಟ್ ಮಾಡಿದೆ. ಫಸ್ಟ್ ಮಾಡಿದ್ದೆ ನಾನು ಈ ಸಿನಿಮಾಗಳೆಲ್ಲ ಸೆಲೆಕ್ಟ್ ಅಂತ ಹೇಳ್ಬಿಟ್ಟು ಕ್ಯಾನ್ಸಲ್ ಆಗಿದ್ದು ಸಿನಿಮಾ, ಅದೆಲ್ಲ ಮುಹೂರ್ತಕ್ಕೆ ಹೋಗಿ ಕಳ್ಸಿಕೊಟ್ಟಿದ್ದು, ಅದೆಲ್ಲ ಒಂದ್ ಸ್ವಲ್ಪ ಅವಮಾನಗಳನ್ನ ನಾನು ಬೇರೆಯವ್ರ ಮೇಲೆ ತೋರಿಸ್ಕೊಳಕ್ಕೂ ನಂಗೆ ಯಾರು ಫ್ರೆಂಡ್ಸ್ ಇರ್ಲಿಲ್ಲ, ಹೇಳ್ಕೊಳಕ್ಕೂ ಯಾರು ಇರ್ಲಿಲ್ಲ. ಸರಿ ಅಂತ ನನ್ನ ತಮ್ಮ ಕರ್ಕೊಂಡೋಗಿ ನನ್ನನ್ನ ಜಿಮ್ಮಲ್ಲಿ ಬಿಟ್ಟ. ಒಂದ್ ಸ್ವಲ್ಪ ನೀನ್ ಇಲ್ಲಿ ವರ್ಕೌಟ್ ಮಾಡ್ಕೋ. ಅಲ್ಲಿ ನನ್ನಲ್ಲಿ ಇದ್ದದ್ದು, ಬೇರೆಯವ್ರ ಮೇಲೆ ಇದ್ದಿದ್ದು ಕೋಪ ಎಲ್ಲ ನಾನು ವರ್ಕೌಟ್ಸ್ ಮೇಲೆ ತೋರಿಸ್ದೆ. ಅದ್ ಯಾವ ಮಾಯಲ್ಲಿ ನನ್ಗೆ 6 ಪ್ಯಾಕ್ ಬಂತು ಗೊತ್ತಿಲ್ಲ. ಆ 6 ಪ್ಯಾಕ್ ಬಂದಿದೆ ಸರ್, ಫುಲ್ ಟ್ರೆಂಡ್ ಆಗೋಯ್ತು. ಅಲ್ಲಿಂದ ನೀವು ಟ್ರೆಂಡ್ ಆದ್ರಿ. ಹೌದು, ಫಸ್ಟ್ ಟೈಮ್ 6 ಪ್ಯಾಕ್ ಮಾಡಿದ್ದು ನಾನೇ ಅಂತ. ಸೊ ಆ ಹೆಗ್ಗಳಿಕೆ ಬಂದಿದ್ದು ತುಂಬಾ ಖುಷಿ. ಸಿನಿಮಾಗೆ ಎಷ್ಟು ಪ್ಲಸ್ ಆಯ್ತು? ಸಿನಿಮಾಗೆ ಪ್ಲಸ್ ಆಗ್ಲಿಲ್ಲ ಸರ್, ಒಂದು ಸಿನಿಮಾಗೆ ಮಾತುಕತೆ ಕೂಡ ಆಗಿತ್ತು, ಬಟ್ ಅದು ಟೇಕ್ ಓವರ್ ಕೂಡ ಆಗ್ಲಿಲ್ಲ. ತೊಂದ್ರೆ ಇಲ್ಲ, ಬಟ್ ಅದರಿಂದ ನನ್ಗೆ ಯೂಸ್ಫುಲ್ ಆಯ್ತು. ಅದಾದ್ಮೇಲೆ ಒಂದು ಮಾಡರ್ನ್ ಆಗಿ ಫೋಟೋ ಶೂಟ್ ಮಾಡಿದೆ. ಫೋಟೋ ಶೂಟ್ ಮಾಡಿ ನಾನು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ದೇ ತಡ, ನೆಕ್ಸ್ಟ್ ನನಗೆ ಬುಲಾವ್ ಬಂದಿದ್ದೆ ಹೈದರಾಬಾದ್ ಇಂದ, ಒಂದು ತೆಲುಗು ಸಿನಿಮಾ ಕಾಲಿಂಗ್ ಬೆಲ್ ಅನ್ನೋ ಸಿನಿಮಾಗೆ. ಸೊ ಅಲ್ಲಿ ಹೋಗಿ ಆಡಿಷನ್ ತರ ಅಲ್ಲ, ಬಟ್ ಒಂದು ಲುಕ್ ಟೆಸ್ಟ್ ಕೊಟ್ಬಿಟ್ಟು ಬಂದೆ. ಓಕೆ. ಆ ಪಾತ್ರಕ್ಕೆ ಏನಿದೆ, ಆ ಪಾತ್ರಕ್ಕೆ ಅದರ ತರನೇ ಒಂದು ಮೇಕಪ್ ಎಲ್ಲ ಮಾಡಿ, ಕಾಸ್ಟ್ಯೂಮ್ಸ್ ಎಲ್ಲ ಕೊಟ್ಟು ಚೆಕ್ ಮಾಡಿದ್ರು. ಅಂದ್ರೆ 2 ತರ ಒಂದು ಶೇಡ್ ಬೇಕಿತ್ತು, ಒಂದು ಪಾಸಿಟಿವ್ ಶೇಡ್, ಒಂದು ನೆಗೆಟಿವ್ ಶೇಡ್. ಅವ್ರಿಗೆ ಅವತ್ತಿನ ದಿನ ನನ್ನ ಪರ್ಫಾರ್ಮೆನ್ಸ್, ನನ್ನ ಲುಕ್ ಅವ್ರಿಗೆ ಇಷ್ಟ ಆದ್ಮೇಲೆ ತೆಲುಗು ಸಿನಿಮಾನ ಹೀರೋಯಿನ್ ಆಗಿ ಅಲ್ಲಿ ಸಿನಿಮಾನ ಮಾಡಿ ಸುಮಾರು ಒಂದು 5-6 ವರ್ಷ ಅಲ್ಲಿ ಸಿನಿಮಾ ಮಾಡಿದೆ ಸರ್ ನಾನು. ಓಕೆ. ಈಗ ನಟಿಯರು ಇಲ್ಲಿ ಉಳ್ಕೊಳ್ಳೋದೇ ಕಷ್ಟ. ಆರಂಭದಲ್ಲಿ ಹೇಳ್ದಂಗೆ ಒಬ್ಬ ನಟಿ ಮಾಡಿದ್ರು ಅಂದ್ರೆ ಸಕ್ಸಸ್ ಇತ್ತಂದ್ರೆ ಆ ಸಕ್ಸಸ್ ಒಂದು 5 years ಇರುತ್ತೆ. ಸೊ ನೀವು ಎಲ್ಲ ಥರದ ಪಾತ್ರಗಳನ್ನು ಮಾಡ್ಕೊತ ಬಂದ್ರಿ.
ಸೊ ಸಿನಿಮಾ ಅಂದ್ರೆ ಸುಲಭದ ಮಾತಲ್ಲ. ಹೌದು ಸೊ ನೀವು ಅದನ್ನ ಹೆಂಗೆ ಜೀರ್ಣಿಸ್ಕೊಂಡು ಹೋದ್ರಿ ಅಂತ, ಯಾಕಂದ್ರೆ ನಿಮಗೆ ಸಾಕಷ್ಟು ಅವಕಾಶಗಳು ಮಿಸ್ ಆದವು, ಅವಮಾನಗಳು ಆದವು. ಹೌದು ಈ ಸಿನಿಮಾನೇ ಸಾಕು ಅನ್ನೋ ಮಟ್ಟಕ್ಕೂ ಕೂಡ ಇದ್ರಿ ನೀವು ಒಂದ್ ಕಾಲದಲ್ಲಿ, ಬೇಡ ಸಾಕು ಅನ್ನೋ ತರದ್ದು. ಆದ್ರೂ ಕೂಡ ಕಲೆ ಅನ್ನೋದು ನಿಮ್ ಕೈ ಬೀಸ್ ಕರ್ತಾ ಇತ್ತು. ಸೊ ಮೂವ್ ಆದ್ ಹೇಗೆ ಸಾಧ್ಯ ಆಯ್ತು ಅಂತ? ಸರ್, ನಾನು ಜೀವನದಲ್ಲಿ ಒಂದಂತೂ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು, ಅತಿ ಆಸೆ ಮಾಡಬಾರ್ದು, ಹೊಟ್ಟೆಗೆ ಬಟ್ಟೆಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಬೇಕು, ಅತಿ ಆಸೆ ಪಡಬೇಡ ಅಂತ. ಸೊ ಆ ಮೈಂಡ್ ಸೆಟ್ಟು, ಮತ್ತೆ ನಾನು ಬೆಳೆದು ಬಂದಿದ್ದ ಹಾದಿ, ನಮಗೆ ಚಿತ್ರಾನ್ನ ಇದ್ರೂ ಊಟ ಮಾಡ್ತೀವಿ, ಮೊಸರನ್ನ ಇದ್ರೂ ಊಟ ಮಾಡ್ತೀವಿ, ರಾತ್ರಿದು ಏನೇ ಮಿಕ್ಕಿದ್ರು ಅದು ಬೆಳಗ್ಗೆಗೆ ತಿನ್ನೋವಂಥ ಒಂದು ಲೈಫ್ ಸ್ಟೈಲ್. ಸೊ ನನ್ಗೆ ಯಾವತ್ತೂ ಸಿನಿಮಾ ಇಲ್ಲ, ಅದಿಲ್ಲ, ಇದಿಲ್ಲ ಆ ಥರ ಫೀಲ್ ಬರಲಿಲ್ಲ. ಸಂಬಳ ಕೊಟ್ರು ತಗೊಂಡಿದೀವಿ, ಎಷ್ಟೋ ಸಿನಿಮಾಗಳ ಪೇಮೆಂಟ್ಸು ಬರಲಿಲ್ಲ. ಅವ್ರು ಕೊಡ್ಲಿಲ್ವಲ್ಲ ಅಂತ ನಾವ್ ಯಾವತ್ತೂ ದ್ವೇಷನೂ ಮಾಡಿಲ್ಲ, ಜಗಳನೂ ಮಾಡಲಿಲ್ಲ. ನಮ್ಮ ಕರ್ತವ್ಯ ಏನಿದೆ ಕಂಪ್ಲೀಟ್ ಮಾಡಿ ಕೊಟ್ವಿ. ಸೊ ಹಾಗೆ ನಡೀತಾ ಬಂತು ಸರ್. ಎಲ್ಲ ಒಂದ್ ಕಡೆ ಸಿನಿಮಾ ಬಂದಾಗ ಮಮತಾ ರಾವತ್ ಅವರಿಗೆ ಈ ಸಿನಿಮಾ ಸವಾಸ ಸಾಕು ಅಂತ ಅನ್ಸಿದ್ದು ಯಾವ್ದಾರು ಇತ್ತ? ಅಂದ್ರೆ ಆ ಇನ್ಸಿಡೆಂಟ್ಗಳು ಆಗಿತ್ತ? ಸಿನಿಮಾ ಸವಾಸ ಸಾಕು ಅಂತ ಅನ್ಸ್ಲಿಲ್ಲ ಸರ್, ಬಟ್ ಪಾರ್ಶಾಲಿಟೀಸ್ ಮಾಡ್ತಾರೆ, ನನಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಯಾಕಂದ್ರೆ ಈಗ ನಿಮ್ಗೆ ಯಾರೋ ಕ್ಲೋಸ್ ಇದ್ದಾರೆ ಅಂದ ತಕ್ಷಣ ಅವ್ರನ್ನ ನೀವು ಮಣೆ ಹಾಕ್ತೀರಾ, ನಮ್ಮನ್ನ ಹಿಂದೆ ಇಡ್ತೀರಾ, ಅದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ಇವನ್ ಇವತ್ತು ಒಂದು ಸಿನಿಮಾ ಮಾಡ್ಬಿಟ್ಟು ಅವರು ಒಂದು ಸಿನಿಮಾ ಸಕ್ಸಸ್ ಆಗಿರ್ಬೋದು, ಆದ್ರೆ ನಮಗ್ ಸಕ್ಸಸ್ ಸಿಗದೆ ಇರ್ಬೋದು, ಆದ್ರೆ ನಾವು ಸುಮಾರು ವರ್ಷದಿಂದ ನಾವು ಸಿನಿಮಾ ಮಾಡ್ಕೊಂಡು ಇನ್ನು ಫೀಲ್ಡ್ ಅಲ್ಲೇ ಇದ್ದೇವೆ. ಹಂಗಂದ ತಕ್ಷಣ ನಮ್ಮನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡೋದು, ಆ ಮನೋಭಾವನೆ ನನ್ಗೆ ಪರ್ಸನಲ್ ಆಗಿ ಇಷ್ಟ ಆಗಲ್ಲ. ಬಟ್ ಬೇರೆಯವ್ರ ಮನ್ಸಲ್ಲಿ ಏನಿರುತ್ತೆ ಏನು ನನಗ್ ಗೊತ್ತಿಲ್ಲ, ನನ್ಗೆ ಅದು ಇಷ್ಟ ಆಗಲ್ಲ. ಆ ತರದ್ದು ವಿಚಾರಗಳಲ್ಲಿ ಹಿಂದೆ ಇದ್ರೆ ಉಳ್ಕೊಂಡ್ಬಿಟ್ರೆ ಒಳ್ಳೇದು. ಸುಮ್ನೆ ಯಾಕೆ ಅಲ್ಲಿ ಹೋಗ್ಬಿಟ್ಟು ಅವಮಾನ ಮಾಡಿಸ್ಕೊಬೇಕು? ನಮ್ಮನೆ ಊಟ, ನಮ್ಮನೆ ಬಟ್ಟೆ, ಯಾರ ಹತ್ರ ಇನ್ನೊಂದು ಮಾತು ಯಾಕೆ ಅನ್ನಿಸ್ಕೋಬೇಕು? ಹಿಂದೆ ಇದ್ ಬಿಡೋಣ ಅಂತ ಅನ್ಕೊಂಡು ಹಿಂದೆ ಉಳ್ದಿದ್ದೆ, ಮತ್ತೆ ಸಿನಿಮಾ ಕರೆಸ್ಕೊಳ್ತು ಸರ್.